ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ಇವತ್ತಿನ ಸ್ಪೆಷಲ್ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಒಬ್ಬಟ್ಟು, ಹೋಳಿಗೆ, ಪುರಾಣ್ ಪೋಲಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಬನ್ನಿ ನೋಡೋಣ ಹೆಂಗೆ ಮಾಡೋದು ಅಂತ. ಮದ್ದಿಗೆ ಒಂದು ಪಾತ್ರೆಗೆ 250 ಗ್ರಾಮಷ್ಟು ಮೈದಾ ಹಿಟ್ಟನ್ನ ಹಾಕೊಳ್ಳೋಣ. ಒಂದು ಚಿಟಿಕೆ ಅರಿಶಿನ, ಒಂದು ಚಿಟಿಕೆ ಉಪ್ಪು, ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೈಯಲ್ಲಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಸ್ವಲ್ಪನೇ ನೀರು ಬೆರೆಸ್ತಾ ಹಿಟ್ಟಿನ ಅದಕ್ಕೆ ತಗೊಬರ್ಬೇಕಾಗತ್ತೆ. ನಾವು ಈ ಚಪಾತಿ ಹಿಟ್ಟೆಲ್ಲ ಮಾಡ್ತೀವಲ್ಲ ಆ ಥರ. ಅದೇ ರೀತಿ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿರಿ. ನೋಡಿ, ಈಗ ಸ್ವಲ್ಪ ಬೈಂಡಿಂಗ್ ಆಗಿದೆ ಹಿಟ್ಟು. ಈ ಟೈಮಲ್ಲಿ ಒಂದು 50 ml ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡು ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೋಬೇಕಾಗತ್ತೆ. ನೀವು ಎಷ್ಟು ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತೀರಾ ಒಬ್ಬಟ್ಟು ಅಷ್ಟು ಸಾಫ್ಟಾಗಿ ಬರುತ್ತೆ. ಈಗ ಹಿಟ್ಟನ್ನು ಈ ಥರ ಚೆನ್ನಾಗಿ ನಾದ್ಕೊಂಡ್ಮೇಲೆ ಒಂದು ಈ ಥರ ಪಾತ್ರೆ ಅಥವಾ ಬಟ್ಟೆನ ಮುಚ್ಚಿ ಒಂದು ಅರ್ಧ ಗಂಟೆ ಕಾಲ ಬಿಡು. ಈಗ ಒಬ್ಬಟ್ಟಿಗೆ ಹೂರಣ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದು ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಒಂದು ಕುಕ್ಕರಲ್ಲಿ 80 ಗ್ರಾಮಷ್ಟು ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 80 ಗ್ರಾಮಷ್ಟು ತೊಗರಿಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ 2 ಬೇಳೆನೂ ಒಂದು ಸಲ ವಾಶ್ ಮಾಡ್ಕೊಬಿಡಿ ಚೆನ್ನಾಗಿ. ಯಾವುದೇ ರೀತಿ ಗಲೀಜು ಏನಾದರೂ ಇದ್ದರೆ ಹೋಗ್ಬಿಡುತ್ತೆ. ಈ ಥರ ಒಂದು ಸಲ ವಾಶ್ ಮಾಡಾದ್ಮೇಲೆ ಆ ನೀರನ್ನ ಚೆಲ್ಬಿಡಿ. ನೀರನ್ನ ಚೆಲ್ಲಾದ್ಮೇಲೆ ಒಂದು ಚೊಂಬನಷ್ಟು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೊಂಬಷ್ಟು ಅಂದರೆ ಒಂದು ಅರ್ಧ ಲೀಟ್ರ್ ಇರ್ಬೋದು ನೀರು. 1/2 ಲೀಟ್ರ್ ಅಂತ ಇಟ್ಕೊಳ್ಳಿ. ನೀರು ಹಾಕ್ಕೊಂಡು ಕುಕ್ಕರ್ ಮುಚ್ಚಳನ ಮುಚ್ಚಿ ಒಂದು ವಿಸಲ್ ಬರೋ ಗಂಟ ಬಿಟ್ಬಿಡಿ. ಈಗ ಈ ಕುಕ್ಕರು ವಿಸಲ್ ಬರೋದ್ರೊಳಗಡೆ ನಾವೇನು ಮಾಡೋಣ ಅಂದರೆ ಪಾಕ ರೆಡಿ ಮಾಡ್ಕೊಳ್ಳೋಣ. ಈಗ ಇಲ್ಲಿ ಒಂದು ಪಾತ್ರೆಗೆ ಒಂದು ಬಟ್ಲು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಒಂದು 250 ಗ್ರಾಮಷ್ಟು ಇರ್ಬೋದು. ಬೆಲ್ಲಗೆ ಒದ್ದೆ ಆಗೋಷ್ಟು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಹಾಕ್ಕೊಂಡು ಈ ಥರ ಕಲಸಿಬಿಟ್ಬಿಡಿ. ಸ್ಟವ್ ಬಂದು ಮೀಡಿಯಮ್ ಹೈ ಫ್ಲೇಮಲ್ಲಿದೆ. ಹೈಯಲ್ಲಿ ಇಡೋಕ್ಕೆ ಹೋಗ್ಬಿಡಿ. ನೋಡಿ, ಈ ರೀತಿ ಬೆಲ್ಲ ಮುಳುಗಿದ್ರೆ ಸಾಕು, ಅಷ್ಟು ನೀರಿದ್ರೆ. ಈಗ ನೀವು ನೋಡ್ಬೋದು ಪಾಕ ಕುದೀತಾ ಇದೆ. ಈಗ ಬೆಲ್ಲದ ಪಾಕ ರೆಡಿಯಾಗಿದೆ. ಇದನ್ನ ಸೈಡಲ್ಲಿಟ್ಟು ತಣ್ಣಗಾಗಕ್ಕೆ ಬಿಟ್ಬಿಡಿ. ನೋಡ್ಬೋದು ನೀವೀಗ ಬೆಲ್ಲದ ಪಾಕ ತಯಾರಾಗಿದೆ. ಗ್ಯಾಸ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಿ. ಈಗ ಇದೇ ಟೈಮ್ಗೆ ನಾವು ಕುಕ್ಕರಲ್ಲಿ ಇಟ್ಟಿದ್ದ ಬೇಳೆ ಒಂದು ವಿಸಿಲ್ ಬಂದಿದೆ. ಈಗ ಕುಕ್ಕರ್ ತೆಗೆದು ನೋಡೋಣ. ಈಗ ನೀವು ನೋಡ್ಬೋದು ಬೇಳೆ ಚೆನ್ನಾಗಿ ಬೆಂದು ಫುಲ್ಲು ಸಾಫ್ಟ್ ಆಗೋಗಿದೆ, ಮೆಲ್ಟ್ ಆಗಿದೆ. ಈ ಥರ ಬೇಳೆ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಈಗ ಬೇಳೆ ತಣ್ಣಗಾಗೋ ಗಂಟ ಬಿಟ್ಬಿಡಿ. ಈಗ ಒಂದು ಪ್ಯಾನ್ ತೊಗೊಂಡಿದ್ದೀನಿ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ನಾವು ಆವಾಗಲೇ ಪಾಕ ತೆಗೆದಿದ್ವಲ್ಲ ಆ ಪಾಕನ ಸೋಸ್ಕೋಬೇಕಾಗತ್ತೆ. ಯಾವುದೇ ರೀತಿ ಗಲೀಜಿರಬಾರ್ದು. ಯಾಕಂದರೆ ಒಂದೊಂದು ಟೈಮು ಬೆಲ್ಲದಲ್ಲಿ ಈ ಕಬ್ಬಿಂದು ದಂಟು ಅದು ಇದು ಸಿಕ್ಬಿಡುತ್ತೆ. ಸೊ ಅದರಿಂದ ಈ ಥರ ಬೆಲ್ಲ ಪಾಕನ ಸ್ಟೇನ್ ಮಾಡಾದ್ಮೇಲೆ ಆ ಬೆಲ್ಲ ಪಾಕಕ್ಕೆ ನಾವು ಬೇಯಿಸ್ಕೊಂಡಿರೋಂಥ ಬೇಳೆನ ಹಾಕ್ಕೊಳ್ಳಿ. ಬೇಳೆನ ಬೆಲ್ಲದ ಪಾಕದ ಜೊತೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕೋದ್ರಿಂದ ಒಳ್ಳೆ ಸ್ಮೆಲ್ ಬರುತ್ತೆ, ಘಮ ಬರುತ್ತೆ. ಅದರಿಂದ ಒಬ್ಬಟ್ಟಲ್ಲಿ ಏಲಕ್ಕಿ ಸ್ಮೆಲ್ಲು. ಈಗ ಇದಕ್ಕೆ 1 ಬಟ್ಲಷ್ಟು ತುರಿದಿರುವಂಥ ತೆಂಗಿನಕಾಯಿನ ಹಾಕ್ಕೊಳ್ತಾ ಇದ್ದೀನಿ.
ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಈ ಥರ ಪಾಕದ ಜೊತೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮಿಕ್ಸ್ ಮಾಡ್ತಾ ಮಾಡ್ತಾ ಹಂಗೆ ಬೇಳೆನ ಮಸ್ಕೊಳ್ಳಿ ಅದರಲ್ಲಿ. ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ನೋಡ್ತಾ ಇರ್ಬೋದು, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲ್ರೆಡಿ ಒಳ್ಳೆ ಘಮ ಬರ್ತಾ ಇದೆ ಇದರಿಂದ. ಆ ಬೆಲ್ಲದ ಪಾಕದ್ದು, ಆ ಬೇಳೆದು ಎಲ್ಲ ಮಿಕ್ಸ್ ಆಗಿ ಆ ಯಾಲಕ್ಕಿ ಸ್ಮೆಲ್ಲು ಎಲ್ಲ ಸಖತ್ತಾಗಿ ಬರ್ತಾಯಿದೆ. ಈಗ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಈಗ ಬೇಳೆ ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈ ಟೈಮಲ್ಲಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದು ತಣ್ಣಗಾಗಂಟ ಸೈಡಲ್ಲಿ ಎತ್ತಿಡ್ತೀವಿ. ಈಗ ಬೇಳೆ ತಣ್ಣಗಾದ್ಮೇಲೆ ಒಂದು ಮಿಕ್ಸಿ ಜಾರ್ ತಗೊಂಡು ನಾವು ಈ ಮಿಕ್ಸ್ ಮಾಡಿದ್ವಲ್ಲ ಬೆಲ್ಲದ ಪಾಕದ ಜೊತೆ, ಆ ಬೇಳೆನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಫುಲ್ಲು ಸ್ಮೂತ್ ಪೇಸ್ಟಾಗಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ರೀತಿ ನೀರನ್ನ ಹಾಕ್ಕೊಳಕ್ಕೆ ಹೋಗ್ಬೇಡಿ, ಹಂಗೆ ಗ್ರೈಂಡ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಯಾಕಂದರೆ ಮಿಕ್ಸಿ ಓವರ್ಲೋಡ್ ಆಗ್ಬೋದು. ಆ ಕಾರಣಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ. ನೋಡಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ನೀವು ನೋಡ್ಬೋದು ಯಾವ ಥರ ಬಂದಿದೆ ಅಂತ. ನೋಡಿ ನಾನು ಯಾವುದೇ ರೀತಿ ನೀರನ್ನ ಹಾಕ್ಕೊಂಡಿಲ್ಲ ಇದಕ್ಕೆ. ನೋಡಿ ಈ ಥರ ಬರಬೇಕಾಗತ್ತೆ ನಮ್ಮ ಹೂರಣ. ಇದನ್ನ ನಾನು ಅದೇ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಹೂರಣನ 2 ಟೇಬಲ್ ಸ್ಪೂನಷ್ಟು ಕೈಯಲ್ಲಿ ತಗೊಂಡು ಉಂಡೆಗಳಾಗಿ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಉಂಡೆ ಕಟ್ಕೋಬೇಕಾಗತ್ತೆ ಈ ಹೋಳಿಗೆ ಫಿಲ್ಲಿಂಗ್ನ. ನೋಡ್ಕೊಳ್ಳಿ, ನೋಡಿ ಈ ರೀತಿ ಉಂಡೆಗಳು ಮಾಡಿ ಜೋಡಿಸ್ಕೊಳ್ಳಿ. ಹೋಳಿಗೆ ಹೂರಣನ ಉಂಡೆಗಳು ಕಟ್ಟಾದಮೇಲೆ ನಾವು ಮೊದಲಿಗೆ ಹಿಟ್ಟು ಕಲಿಸ್ಕೊಂಡಿದ್ವಲ್ಲ, ಆ ಹಿಟ್ಟನ್ನ ತಗೋಬೇಕಾಗತ್ತೆ. ಈಗ ನೀವು ನೋಡ್ಬೋದು ಹಿಟ್ಟು ಎಷ್ಟು ಸಾಫ್ಟ್ ಆಗಿದೆ ಅಂತ. ಈ ಹಿಟ್ಟನ್ನ ಒಂದು ಪೋರ್ಷನಾಗಿ ತೊಗೊಂಡು, ಒಂದು ಚಿಕ್ಕ ಪೋರ್ಷನಾಗಿ ತೊಗೊಂಡು ಒಂದು ಪೇಪರ್ ಪ್ಲೇಟ್ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ಥರ ಸವರ್ಕೊಳ್ಳಿ. ಕೈಗೆ ಸವರ್ಕೊಂಡಾದ್ಮೇಲೆ ಒಂದು ಪೋರ್ಷನಷ್ಟು ಹಿಟ್ಟನ್ನ ಅದ್ರ ಮೇಲೆ ಇಟ್ಟು ಈ ಥರ ತಟ್ಟಬೇಕಾಗತ್ತೆ. ನೀವು ನೋಡ್ಬೋದು, ಸುಮ್ಮನೆ ಪ್ರೆಸ್ ಮಾಡ್ತಾ ಇದ್ದಂಗೆ ಆ ಹಿಟ್ಟು ಬಂದು ಸ್ಪ್ರೆಡ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈಗ ಹೂರಣನ ಸೆಂಟ್ರಲ್ಲಿಟ್ಟು ಈ ಥರ ಮುಚ್ಕೋಬೇಕಾಗತ್ತೆ ಒಂದೊಂದು ಸೈಡಿಂದ. ನೋಡಿ ಈ ರೀತಿ ಕ್ಲೋಸ್ ಮಾಡ್ಕೋಬೇಕಾಗತ್ತೆ ಒಂದು ಸೈಡಿಂದ. ಈ ರೀತಿ ಕ್ಲೋಸ್ ಆದಮೇಲೆ ನಮ್ಮ ಹೋಳಿಗೆಯ ಒಬ್ಬಟ್ಟಿನ ಉಂಡೆ ಈ ರೀತಿ ಇರುತ್ತೆ. ಇದೇ ರೀತಿ ಎಲ್ಲ ಹೂರಣನೂ ಫಿಲ್ಲಿಂಗ್ನು ರೆಡಿ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸಲ ತೋರಿಸ್ತೀನಿ ನೋಡಿ ಹೆಂಗೆ ಮಾಡೋದು ಅಂತ. ನೋಡಿ ಈ ಥರ ಒಂದು ಪೋರ್ಷನ್ ತೊಗೊಂಡು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗತ್ತೆ. ಹೂರಣನ ಸೆಂಟ್ರಲ್ಲಿಟ್ಟು ಒಂದೊಂದು ಸೈಡಿಂದ ಕ್ಲೋಸ್ ಮಾಡ್ಕೊಂಬರ್ಬೇಕಾಗತ್ತೆ. ನೋಡಿ ಈ ರೀತಿ ಒಂದೊಂದು ಸೈಡಿಂದ ಮುಚ್ಕೊಂಬರ್ಬೇಕಾಗತ್ತೆ. ನೋಡಿ ಇಷ್ಟೇ, ಯಾವುದೇ ರೀತಿ ಕಷ್ಟ ಇಲ್ಲ, ಸುಲಭವಾಗಿ ಮಾಡ್ಬೋದು ನೀವು ಮನೇಲಿ. ಈ ರೀತಿ ಒಂದೊಂದೇ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾದ್ಮೇಲೆ ಒಂದು ದಪ್ಪ ಇರುವಂಥ ತವಾನ ನಾನು ಬಿಸಿಗೆ ಇಟ್ಕೊಂಡಿದ್ದೀನಿ ಇಲ್ಲಿ. ಈಗಲೂ ಕೂಡ ಗ್ಯಾಸ್ನ ಮೀಡಿಯಮ್ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ. ಈಗ ಅದೇ ಪೇಪರ್ ಪ್ಲೇಟ್ ಮೇಲೆ ನಾವು ರೆಡಿ ಮಾಡ್ಕೊಂಡಿದ್ವಲ್ಲ ಉಂಡೆಗಳನ್ನ, ಆ ಉಂಡೆನ ಸ್ವಲ್ಪ ಎಣ್ಣೆ ಹಚ್ಕೊಂಡು ಪ್ಲೇಟ್ ಮೇಲೆ ಆ ಉಂಡೆನಿಟ್ಟು ಈ ರೀತಿ ತಟ್ಕೋಬೇಕಾಗುತ್ತೆ. ನೀವು ತಟ್ಟೋವಾಗ
ಕೈನ ನಿಧಾನಕ್ಕೆ ಹಂಗೆ ಜರುಗಿಸ್ತಾ ಹೋಗಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಒಬ್ಬಟ್ಟು ಅಗಲ ಆಗ್ತಾ ಹೋಗುತ್ತೆ. ಜಾಸ್ತಿ ಒಂದೇ ಸೈಡು ತಡ್ತಾ ಇರಬೇಡಿ, ಸುತ್ತಲೂ ತಡ್ತಾ ಇರಿ. ಈ ರೀತಿ ಪ್ರೆಸ್ ಮಾಡ್ತಾ ಇರಬೇಕಾಗತ್ತೆ ಎಲ್ಲ ಸೈಡಿಗೂ. ನೋಡಿ ಈಗ ರೆಡಿ ಆಗಿದೆ. ನೋಡಿ ಇನ್ನೊಂದು ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ. ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ರೆಡಿ ಮಾಡ್ಕೊಂಡಿರೋ ಅಂಥ ಉಂಡೆ ಇಟ್ಕೊಂಡು ಈ ರೀತಿ ಸುತ್ತಲೂ ತಟ್ಟಬೇಕಾಗುತ್ತೆ. ಪ್ರೆಸ್ ಮಾಡ್ತಾ ನೋಡಿ ಈ ರೀತಿ ಸ್ಪ್ರೆಡ್ ಮಾಡಬೇಕಾಗುತ್ತೆ ತೆಳುವಿಗೆ. ನೋಡಿ ಈ ರೀತಿ ನೋಡಿ ಈಗ ರೆಡಿ ಆಗಿದೆ. ಈಗ ನಮ್ಮ ತವಾ ಬಂದ್ಬಿಟ್ಟು ಬಿಸಿಯಾಗಿದೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ, ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಟ್ಬಿಡಿ. ಈ ರೀತಿ ತಟ್ಕೊಂಡಿರೋಂಥ ಹೋಳಿಗೆ ಒಬ್ಬಟ್ಟುನ ತವಾ ಮೇಲೆ ಈ ರೀತಿ ಹಾಕ್ಕೋಬೇಕಾಗತ್ತೆ. ಈ ರೀತಿ ತವಾ ಮೇಲೆ ಹಾಕಾದ್ಮೇಲೆ 2 ಸೈಡು ಬೇಯಿಸ್ಕೋಬೇಕಾಗತ್ತೆ. ಇದರಲ್ಲಿ ಒಂದು ಟ್ರಿಕ್ ಇದೆ ನೋಡಿ. ಒಂದು ಸೈಡ್ ಬೇಯ್ತಾ ನೀವು ನೋಡ್ಬೋದು, ಅಲ್ಲಿ ಮೇಲ್ಗಡೆ ವೈಟ್ ಲೇಯರ್ ಇದೆ. ಆ ವೈಟ್ ಲೇಯರ್ ಬಂದು ಯೆಲ್ಲೋ ಕಲರ್ಗೆ ಟರ್ನ್ ಆಗುತ್ತೆ. ಅದು ಫುಲ್ಲು ಯೆಲ್ಲೋ ಕಲರ್ ಟರ್ನ್ ಆಗಿದ ತಕ್ಷಣ ನಮ್ಗೆ ಅರ್ಥ ಆಗುತ್ತೆ ಆ ಒಂದು ಸೈಡು ಬೆಂದಿದೆ ಅಂತ. ಆ ಟೈಮ್ಗೆ ನಾವು ಈ ಥರ ತಿರುಗಿಸಾಕು. ಈ ಥರ ತಿರುಗಿಸಾಕೊಂಡು ಇನ್ನೊಂದು ಸೈಡು ಬೇಯಿಸ್ಕೋಬೇಕಾಗತ್ತೆ. ಈಗ ನಮ್ಮ ಹೋಳಿಗೆ 2 ಸೈಡನ್ನು ಬೆಂದಿದೆ. ಈಗ ನಮ್ಮ ಹೋಳಿಗೆ ಒಬ್ಬಟ್ಟು ರೆಡಿಯಾಗಿದೆ ಸವಿಯಲು. ಇದೇ ರೀತಿ ಎಲ್ಲ ಹೋಳಿಗೆಯನ್ನು ರೆಡಿ ಮಾಡ್ಕೊಳ್ಳಿ. ನಾನೀಗ ಇನ್ನೊಂದು ಹೋಳಿಗೆ ತೋರಿಸ್ತೀನಿ ಹೆಂಗೆ ಮಾಡೋದು ಅಂತ, ಮತ್ತೊಮ್ಮೆ ನೋಡ್ಕೊಳ್ಳಿ. ಯಾವುದೇ ಥರ ಎಣ್ಣೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ತವಾ ಮೇಲೆ. ನೋಡಿ ಈ ರೀತಿ ಹೋಳಿಗೆನ ನಿಧಾನಕ್ಕೆ ತವಾ ಮೇಲೆ ಹಾಕ್ಕೋಬೇಕಾಗುತ್ತೆ. ಆ ಒಂದು ಸೈಡ್ ಬೇಯ್ತಾ ಇರೋವಾಗ ನೀವು ನೋಡ್ಬೋದು ಮೇಲೆ ಇರೋ ವೈಟ್ ಲೇಯರು, ಆ ವೈಟ್ ಲೇಯರು ಯೆಲ್ಲೋ ಕಲರ್ಗೆ ಟರ್ನ್ ಆಗ್ತಾ ಹೋಗುತ್ತೆ. ನೋಡಿ ನಿಧಾನಕ್ಕೆ ಯೆಲ್ಲೋ ಕಲರ್ ಟರ್ನ್ ಆಗ್ತಾ ಇದೆ. ಆ ವೈಟ್ ಲೇಯರು ಫುಲ್ಲು ಕಮ್ಮಿ ಆಗ್ತಾ ಇದೆ. ಸೊ ಅಲ್ಲಿ ನಮಗೆ ಗೊತ್ತಾಗುತ್ತೆ ಒಂದು ಸೈಡು ಬೆಂದಿದೆ ಅಂತ. ಈಗ ಒಂದು ಸೈಡು ಬೆಂದಿದೆ. ಈಗ ತಿರುಗಿಸ್ಕೊಂಡು ಚೆನ್ನಾಗಿ ಬೆಂದಿದೆ. ಈಗ ಆ ಸೈಡು ಒಂದು ನಿಮಿಷ ಅಷ್ಟು ಕಾಲ ಬಿಟ್ಟರೆ ಆ ಸೈಡು ಬೆಂದಿದೆ. ಒಬ್ಬಟ್ಟು ಬೆಂದಿದೆ, ರೆಡಿಯಾಗಿದೆ. ಈ ರೆಸಿಪಿನ ಈ ಸಲ ಹಬ್ಬಕ್ಕೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.